ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಎಲ್ಲ ಅರ್ಹ ಕಾರ್ಮಿಕರಿಗೆ ಸಮಾನವಾಗಿ ಮತ್ತು ಸಮರ್ಪಕವಾಗಿ ಕೆಲಸ ನೀಡಬೇಕೆಂದು ಆಗ್ರಹಿಸಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಉಡುಚನಗೌಡ ಚಿಗಿರಿ ಮಾತನಾಡಿ, ನಮಗೆ ಬೇರೆ ಬೇರೆ ಕೆಲಸವಿಲ್ಲದೆ ಈ ಯೋಜನೆಯನ್ನು ನಂಬಿಕೊಂಡಿದ್ದೇವೆ. ಸರಿಯಾದ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 100 ದಿನಗಳ ಉದ್ಯೋಗದ ಹಕ್ಕು ನಮಗೆ ಸಿಗಲೇಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭಾಗ್ಯಮ್ಮ ಅವರು ಮಾತನಾಡಿ, ನಾನು ಬಂದು 1 ತಿಂಗಳಾಗಿದೆ. ಈ ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಲ್ಲರಿಗೂ ತಲುಪುವಂತೆ ಮುಟ್ಟಿಸುವುದು ನಮ್ಮ ಗುರಿ ಮತ್ತು ಪ್ಯಾಜ್ ವೈಸ್ ದಿನಾಂಕವಾರು ಕೆಲಸ ಮಾಡಲು ಅನುಕೂಲ ಮಾಡಿಕೊಡುತ್ತೇವೆ. ಜೊತೆಗೆ 100 ದಿನ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಪೂರೈಸಿದ ಫಲಾನುಭವಿಗಳ ಅವರ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಈರಣ್ಣಕ್ಕೆ, ಬಸವರಾಜ್ ಕಟ್ಟಿಮನಿ, ದುರ್ಗೇಶ್ ಪುಂಡಿಪಲ್ಲಿ, ಹುಸೇನ್ ಬಾಷಾ ಸೇರಿದಂತೆ ಮಹಿಳೆಯರು, ಗ್ರಾಮಸ್ಥರು ಇದ್ದರು. ಈಗ ದುಡ್ತೀವಿ ಅಂದ್ರಲ್ಲ, ಇಲ್ಲ ನಾವು ಏನು ಮಾಡಬೇಕು? ಎಲ್ಲಿ ಹೋಗೋಣ? ನಾವು ಹೋಗ್ತೀವಿ. ಒಬ್ಬರು ದುಡ್ದು ಒಬ್ಬರು ನಾವು ಇರಕ್ಕೆ ತಯಾರಿಲ್ಲ. ನಾವು ಹೋಗ್ಬೇಕಂದ್ರೆ ಹೋಗ್ಬೇಕು. ಈಗ ನಾವು ಊರು ಬಿಟ್ಟೋಗಂತ ಪರಿಸ್ಥಿತಿ ಬಂದೈತಿ. ನಮ್ಮ ಪರಿಸ್ಥಿತಿ ಕೆಟ್ಟದೈವ, ದುಡಿಬೇಕು. ನಾವು ದುಡಿದ್ರೆ ನಮಗೆ ಒಟ್ಟಿಗೆ. ಹಂಗಾಗಿ ನಾವು ಕೆಲಸ ಕೇಳಕತ್ತೀವಿ. ಇವ್ರು ಯಾವುದೋ ತಮ್ಮ ಮಾಡಿ ನಮ್ಗೆ ಹಿಂಗೆ ಮಾಡಕತ್ತಾರೆ. ನಮಗೆ ದುಡಿಕೆ ಬೇಕು. ನಾವು ಇಲ್ಲಂತಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗೋಂಥ ಪರಿಸ್ಥಿತಿ ಬರ್ತೈತಿ. ನ್ಯಾಯ ಬೇಕು ನಮಗೆ. ಕೆಲಸ ಕೊಡ್ರಿ ಅಂತ ನಾವು ಪಂಚಾಯತಿಗೆ ಬಂದಿವಿ. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ರಿ ಸರ್. ನೀವು ಏನ್ರಿ ಇಲ್ಲಾಂದ್ರೆ ನಾವು ಊರು ಬಿಟ್ಟು ಹೋಗ್ತೀವಿ. ಇದಕ್ಕೆ ಅವ್ರು ಅನುಮತಿ ಕೊಡ್ಬೇಕಿರುತ್ತೆ ಏನ್ರಿ. ಹಾಂ, ಇಲ್ಲಾಂದ್ರೆ ಬರ್ಕೊಡಿ ಅಂತ ಹೇಳಿ ಸರ್. ನಮಗೆ ಕೆಲಸ ಕೊಡೋಕ್ಕಾಗಲ್ಲ. ನಮ್ಮ ಪಂಚಾಯತಿ ಕಡೆಯಿಂದ ಕೆಲಸ ಕೊಡೋಕ್ಕಾಗಲ್ಲ ಅಂತೇಳಿ ನಮಗೆ ಬರ್ಕೊಡಿ ಅಂತ ಹೇಳಿ ಏನ್ರಿ. ಪಿಡಿಒ ಮೇಡಮನ್ನ ಕೇಳಕತ್ತೀವಿ, ಎಲ್ಲ ಸೆಕ್ರೆಟರಿನ ಕೇಳಕತ್ತೀವಿ, ಸಿಬ್ಬಂದಿಗಳನ್ನ ಕೇಳಕತ್ತೀವಿ. ನಾವು ಯಾರು ಜವಾಬ್ದಾರಿ? ಇವ್ರು ಹೇಳ್ದಾಗ ನಾವು ಹೋಗ್ಬೇಕಂತೀರಿ ಸರ್. ಅವ್ರ ಮನೆಯೂ ಬೇರೆ ಮಾಡ್ಕೊಂಡ್ರ, ಅವ್ರ ಮನೆಯೂ ಬೇರೆ ಮಾಡ್ಕೊಂಡ್ರಲ್ಲ, ಅವ್ರವ್ರ ಮನೆಯೂ ಬೇರೆ ಮಾಡ್ಕೊಂಡ್ರಿ ಅಂತ ಹೇಳಿ ಅವ್ರು ಹೇಳಿದಲ್ಲಿ ನಾವು ಹೋದ್ರ ಅವ್ರ ಮನೆ ಇದ್ರಾಗ ಲಿಸ್ಟ್ ಇದ್ವು ಅಲ್ಲಪ್ಪ, ಬೇರೆ ಏನಾಗೈತೆ ಅಂದರೆ, ಈಗ ಇಲ್ಲಿ ಇರ್ತಕ್ಕಂಥದ್ದು 4,000 ಸನೇಕ ಜಾಬ್ ಕಾರ್ಡ್ ಅದಾವು. ಲೇಬರ್ಗಳು 4,000 ಸನೇಕ ಮಂದಿ ದುಡಿಯೋರದಾರ. ಈ ದುಡಿಯೋರಿದ್ರ ಇಲ್ಲಿ ಇರ್ತಕ್ಕಂಥ ನಮ್ಮ ಊರಿನಲ್ಲಿರ್ತಕ್ಕಂಥ ಕಾಲುವೆಗಳ ಊರು ತೆಗೆಯೋದಾಗಲಿ, ಕಸ ತೆಗೆಯೋದಕ್ಕಾಗಲಿ ಇಟ್ಟಂಥ ಯೋಜನೆ ರೊಕ್ಕ ಕಡಿಮೆ ಇತ್ತು. ಆ ಅಮೌಂಟಿಗೆ ಇವ್ರು ಉಳಿದಾರ ಲೇಬರ್ ಅಮೌಂಟ್ ಆಗಾಗಲ್ಲ ಅಂತೇಳಿ 21 ಆಳಿಗೆ ತೆಗಿಬೇಕಾಗಿದ್ದ ಏನು ಮಾಡ್ಯಾರ, ಅದರಲ್ಲಿ ಒಂದು 5 ಮೇಟ್ಯಾರ್ನ ಕೆರೆಗೆ ತೆಗೆದು ಉಳಿದಾರಿ ಎಲ್ಲರಿಗೆ ಅಣವಾಳಾಗಿ ಕೆಲಸ ಕೊಟ್ಟಾರೆ. ಉಳಿದು ಅಲ್ಲಿ ಜಿಯೋ ಟ್ಯಾಗ್ ಮಾಡಿದಾಗ ಜೂನ್ದಾಗ ಮಾಡ್ಯಾರ. ಜಿಯೋ ಟ್ಯಾಗ್ ಮಾಡಿದ್ರೆ ಆ ಜೂನ್ದಾಗ ಆಗಿದ್ದನ್ನ ಈಗ ವರ್ಕ್ ಕೊಟ್ಟಾರಲ್ಲ. ಕೆರೆ ಈ ವರ್ಷ ವಿಪರೀತ ಮಳೆ ಆಗಿ ಕೆರೆ ಎಲ್ಲ ತುಂಬೈತಿ. ಜಿಯೋ ಟ್ಯಾಗ್ ಯಾಪ್ ಬರ್ಬೇಕಾದ್ರೆ ನಡ ನೀರಿನಲ್ಲಿ ಬರ್ತದೆ, ಆದ್ರೂ ಯಾಪ್ ಬರುವಲ್ದು. ಕೆಲಸ ನೀರಿನಾಗ ಹೋದ್ರೆ ಕೆಲಸ ಹೆಂಗೆ ಮಾಡ್ಬೇಕು? ಇವ್ರು ಯಾರು ಮಾಡ್ಯಾರ ಅಂದ್ರೆ, ಇದ್ರಾಗ BFT ಕೆಲಸನ ಐತಿ. BFT ಏನು ಮಾಡ್ಯಾನ, ಆತ ಮೊದಲು ಕೊಟ್ಟದ್ದನ್ನ ಕೊಟ್ಟಾನ. ಇದನ್ನ NMR ಡಿಮ್ಯಾಂಡ್ ಮಾಡ್ಬೇಕಾದ್ರೆ ಆಪ್ರೇಟರ್ದು ಕೆಲಸ ಐತಿ. ಇದ್ರಾಗ ಆಪ್ರೇಟರ್ ಏನು ಮಾಡ್ಯಾನ, ಇದ್ರಾಗ ಇದ್ದಂಥ ಪ್ರೆಸೆಂಟ್ ಶಿಕ್ಷೆ ಇರ್ತಕ್ಕಂಥ ದಯವಿಟ್ಟು ಇದನ್ನ ಸರಿದೂಗಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ CO ಅಧಿಕಾರಿಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಬರೋವರೆಗೂ ಈ ಧರಣಿ ಸತ್ಯಾಗ್ರಹ ಹಿಂಗೆ ಇರುತ್ತೆ. ಅವರು ನಿರಂತರವಾಗಿ ಇಲ್ಲಿ ಧರಣಿ ಸತ್ಯಾಗ್ರಹ ಇರ್ತೀವಿ. ಇವತ್ತೇನು ಇವರು ಅಲ್ಲಿ ಈಗ ಯಾಪ್ ಮಾಡಲಿಕ್ಕೆ ಬಂದಿಲ್ಲ. ಈಗಾಗಲೇ ಬೇರೆ ಕರಿಗೆ ಜೀರಾಳು ಮತ್ತು ಇನ್ನೊಂದು ಕೆರೆಯಲ್ಲಿ ಈಗ ಯಾಪ್ ಮಾಡೋಕ್ಕೆ ಹೋಗ್ಯಾರ. ಅದರಂತ ಇವತ್ತು ವಿಟ್ಲಾಪುರ ಕೆರೆಗೆ ವ್ಯಾಪ್ ಮಾಡೋಕೆ ಅವ್ರು ಬರಬೇಕು. ಇವತ್ತಿನ ಪೇಮೆಂಟ್ ಇವ್ರು ಯಾರು ಸಿಬ್ಬಂದಿ ಯಾರು ಹಾಕಿಕೊಡ್ತಾರೋ ಗೊತ್ತಿಲ್ಲ, ಹಾಕಿಕೊಡ್ಬೇಕು. ಇನ್ನೊಂದು ಏನಂದರೆ, ಪ್ರತಿ ವರ್ಷ ಈ NMR ತೆಗೆದಾಗ NMRದಲ್ಲಿ ಇವ್ರಿಗೆ ಯಾರಿಗೆ ಕುಡಿಯೋ ನೀರು ಕೊಡೋಗಲ್ಲ. ಫಾಸ್ಟೆಡ್ ಬಾಕ್ಸ್ ಇಲ್ಲ, ಪೆಂಡಲ್ ಇಲ್ಲ, ನೆರಳಿಲ್ಲ. ಈ ಥರ ಎಲ್ಲ ಮೇಟ್ಗಳಿಗೆ ಕೆಲಸ ಕೊಟ್ಬಿಟ್ರೆ ಯಾವ ಪ್ರಾಬ್ಲಮ್ ಇರಲ್ಲ. ಪಂಚಾಯತಿ ಸನಿಗೆ ಯಾರು ಬರೋದೇ ಬೇಡ. ಇದ್ರಾಗ ಉಯ್ ಅಂತ ಕೂತ್ಕೊಂಡು ಅಲ್ಲಿಗೆ ಬಡಿದೆ, ನಾ ಟಮಟಿ ಬಡಿದೆ, ಕಬಾಸಿದೆ. ಈಗ ಮನೆಗೊಬ್ಬರು ಲೀಡ್ರ್ ಆಗ್ಬಿಟ್ಟಾರೆ, ಯಾರಿಗೇನು ಹೇಳೋಕ್ಕಾಗಲ್ಲ. ಮನೆಗೊಬ್ಬರು ಲೀಡ್ರ್, ಈಗ ಓಣಿಗೊಬ್ಬರು ಗೌಡ್ರು. ಹಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ. ನಾವು ಸುದರ್ಶನ್ ಹೋಗ್ಬೇಕು. ನಾವು ಸುದರ್ಶನ್ ಹೋಗೋದು ಕಲಿಬೇಕು. ಆ ಅಮ್ಮಗೆ ಹೇಳಿದೆ, ಕೊಡಬೇಡ್ರಿ ಕೆಲಸ, ಹಾಕ್ಬೇಡ್ರಿ ಆಳು ಏನ್ರಿ. ನೀರು ಹೋದ ತಕ್ಷಣಕ್ಕೆ ಹಾಕ್ರಿ. ನೀರು ಒಣಗಿ ಹೋಗಿದ ತಕ್ಷಣ ಇಲ್ಲೇ ಕಾಲಕ್ಕೆ ಹೋಗ್ತಾರ. ಇಲ್ಲಿ ಒಳಗೆ ಎಕ್ಕಳ ಮಕ್ಕಳು ಒಳ್ಳೆ ಮುಚ್ಚಿಗೆ ಒಣಕ್ಕೆ ಹೋಗಲಿ, ಗೋಡ್ರ ಒಣಕ್ಕೆ ಹೋಗಲಿ, ಈ ಕಡೆ ಬ್ಯಾಡ್ರ ಒಣಕ್ಕೆ, ಕುರುಬ್ರ ಒಣಕ್ಕೆ ಹೋಗಲಿ, ಎಲ್ಲಿ ಹೋದ್ರೆ ಕೆಲಸ ಇರ್ತಾರೆ. ಆ ಕೆಲಸದ ಬಗ್ಗೆ ಯಾರು ಟೀಕ್ ಮಾಡೋಕ್ಕೆ ಹೋಗಲ್ಲ. ಕೆಲಸ ಕೊಡಬಾರ್ದು ಅಂತ ಹೇಳಿದೆ. ಆಮೇಲೆ ಹೇಳಿದ್ವಿ, ನಾನು ಹೋಗ್ಬಿಟ್ಟಿನಿ ಅವತ್ತು. ಒಳ್ಳೆ ಇವ್ರು ಏನು ಮಾಡ್ಯಾರ, ಏನೇನು ಮಾತಾಡ್ಕೊಂಡ್ರು ಏನೇನೆಲ್ಲ ಕೆಲಸ ಕೊಟ್ಬಿಟ್ಟಾರ. ಕೆಲಸ ಕೊಟ್ಟು
5 ಮಂದಿಗೆ ಹಾಳಾಕೋದು ಏನಿತ್ತು ರೀ ಮೇಡಮ್? 5ನೇದು ಹೋಗೋದು ಅಣೋಳ ಪಂಚಾಯತಿ ಏನ್ರಿ? ಅಧ್ಯಕ್ಷರು ಏನು ಮಾಡ್ತಾರೆ, ಪಿ.ಡಿ. ಏನು ಮಾಡ್ತಾರೆ, ಸಿಬ್ಬಂದಿ ಏನು ಮಾಡ್ತಾರೆ, ಎಲ್ಲರೂ ಕೂಡಿಸಿ ಬೇಯಿಸಿ ಅಂತಾರೆ. ಸಿಬ್ಬಂದಿ ಬರಗಲಿ ಉದ್ಯೋಗ ಖಾತ್ರಿಯವ್ರು ನಮ್ಮ ಕೆಲಸ ಇಲ್ಲ ಕೆಲಸ ಕೊಡು ಅಂತಂದ್ರೆ ಆಯಿತು ನಾವು ಮೀಟಿಂಗ್ ಮಾಡಿ ಇದು ಮಾಡ್ತೀವಿ ಅಂತಂದರೆ ಒಂದು ಸಾರಿ ಮೆಸೇಜ್ ಹಾಕಿದ್ರೆ ಯಾರು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ NMR ಹಾಕ್ರಂತ ಅವರು ಇಲ್ರಿ ಮೇಡಮ್ ನಾವು NMR ಹಾಕ್ಸ್ಕೊತೀವಿ, ನಾವು ಕಾಲುವೆಗೆ ಹೋಗ್ತೀವಿ ಅಂತಂದರು. ನಾವು ಬಂದಮೇಲೆ ಒಂದು ಸ್ವಲ್ಪ ಕಾಲುವೆ GPS ಇದ್ವು, BFTಗೆ ಹೇಳಿಲ್ಲ GPS ಮಾಡ್ಕೊಂಡ್ಬಂದು ಅವನ ತಾಲೂಕು ಪಂಚಾಯತಿಂದ ಅಪ್ರೂವಲ್ ತೊಗೊಂಡು ಯಾರ್ಯಾರು ಏನೇನು ಮೇಟ್ಸ್ ಇದ್ದಾರಲ್ಲ ಅವ್ರ ಕಡೆಯಿಂದ ಕರೆಕ್ಟಾಗಿ NMR ಹಾಕ್ಸಿ ಎಲ್ಲರನ್ನೂ ಸರಿಯಾಗಿ ಕಳಿಸ್ರಿ ನೀವು ಅಂತ ನಾನು ಹೇಳಿದೆ. ನಾನು ಫಾಲೋಅಪ್ ಮಾಡೀನಿ ರೀ ಅವ್ರಿಗೆ. ಫಾಲೋಅಪ್ ಮಾಡಿದಾಗ ಕಾಲುವೆಗಳು ಏನದಾವಲ್ಲ GPS ಮಾಡ್ಕೊಂಡು ಅಪ್ರೂವಲ್ ಮಾಡಿಕೊಂಡು ಅವರೆಲ್ಲ DEO BFT ಅವರು ಎಲ್ಲ NMR ಹಾಕಿದ್ದಾರೆ. ಅದು ಇನ್ನೊಂದು ಸ್ವಲ್ಪ 5 ಮಂದಿ ಮೇಟ್ಸ್ಗೇನೋ ಉಳಿತಂತ್ರಿ. ಅದು ಏನಂದರೆ ವರ್ಕ್ ಇರಲಿಲ್ಲ. ವರ್ಕ್ ಇರ್ಲಾರ್ದಾಗ ಏನಾಗೈತಿ, ಕೆರೆ ಒಂದು ಉಳಿದಿತ್ತು, ಹೋದ ವರ್ಷ ಕೆರೆ ಇರ್ತಾವಲ್ರಿ, ಅದ್ರಾಗ ಅಮೌಂಟ್ ಎಕ್ಸೈಸ್ ಇರ್ತಾವೆ. ಆ ಎಕ್ಸೈಸ್ ಅಮೌಂಟ್ ಏನಾಗೈತೆ ಅಂದರೆ ಇವ್ರಿಗೆ ಸ್ವಲ್ಪ ಕೆರೆಗೆ ಹಾಕ್ಕೊಡೋಣ ಅಂತೇಳಿ ಏನು ಮಾಡ್ಯಾರ ಇವರು, ಕೆರೆಗೆ ಹಾಕ್ಕೊಟ್ರು. ಅವಾಗ ಏನು ಮಾಡ್ಯಾರ, ನಮ್ಮ BFT ಹೋದಾಗ ಕೆರೆಯಲ್ಲಿ ನೀರು ಇರಲಿಲ್ಲ. ಈಗೇನಾಗೈತೆ ಅಂದರೆ ನಾವು NMR ಹಾಕಿದ ಮೇಲೆ ಇನ್ನೊಂದು ಸರಿ ನೋಡ್ಕೊಂಬರ್ರಿಪ್ಪ ಅಂತ ನಾನು ಇವ್ರು ಮೇಟಿಗೆ ಕಳಿಸಿದೆ. ಯಾಕೆ ಮತ್ತು ನೀರು ಇರ್ತಾವ, ಮತ್ತು ನೆಕ್ಸ್ಟ್ ಈ ವಾರ ಬಿಟ್ಟು ಇನ್ನೊಂದು ಎಕ್ಸಸ್ ಯಾವುದೋ ಒಂದು ವರ್ಕ್ನಾಗ ಹಾಕ್ಕೊಟ್ರೆ ಆಯಿತು, ನೋಡ್ಕೊಂಬರ್ರಿ ಅಂದಾಗ ಪಾಪ ಇವರು ಮೇಟ್ಸ ಹೋಗ್ಯಾರ. ಹೋಗಿದ್ದಾಗ ಅಲ್ಲಿ ನೀರು ಐತಿ, ಹಾಗಾದ್ರೆ ತೆಗಿಸ್ಯಾರಿ ಇವರು. ಸಿಬ್ಬಂದಿಗೆ ಹೇಳಿ NMR ತೆಗಿಸ್ಯಾರಿ ಇವರು. ಯಾಕಂದ್ರೆ ತಮ್ಮ ಆಳು ಇರ್ತಾವ, ಎಷ್ಟು ಏನು ಒಂದು ಮಿಸ್ ಆದ್ರೆ ಇವ್ರಿಗೆ ಮೇಟಿಗೆ ಕೇಳ್ರಿ. ಹೌದಿಲ್ಲ, ಹಿಂಗಾಗಿ ನಾವು ಕುಂತ್ಕೊಂಡು ಹಾಕ್ಸ್ಕೊಂಡಾರ ಸರ್. ಹಾಕ್ಸ್ಕೊಂಡಿದ್ದು ಇಷ್ಟೇ ನೋಡ್ರಿ ಸರ್. ಭಾಳ ಲೇಟ್ ಆಗೈತಿ, ನಮ್ಗೆ ಓದಬೇಕಾದ್ರೆ ಕೆಲಸ ಕೊಡ್ರಿ ಅಂದಾಗ ಅವತ್ತ GPS ಮಾಡಕ್ಕೆ ಕಳ್ಸಿವಿ ಸರ್. ಗಂಗಾವತಿಯಿಂದ ಪೇಂಟರ್ ಕರ್ಸೀವಿ, BFT ಒಂದಿಷ್ಟು ಆಳು ಅವ್ರದ್ದೇ. ನಮ್ದು ಎಕ್ಸ್ಪೆಂಡಿಚರ್ ಒಂದು 14-15 ಸಾವಿರ ಎಕ್ಸ್ಪೆಂಡಿಚರ್ ಆಗಿದೆ. ಯಾಕಂದ್ರೆ ಬೋರ್ಡ್ ಬರ್ಸಿ GPS ಮಾಡಬೇಕು, ಈ ರೂಲ್ಸ ಬೇರೆ ಇದೆಯಲ್ಲ, ಆ ಥರ ಎಲ್ಲ ಮಾಡಿ ಅವತ್ತೇ ಕಳ್ಸಿವ್ರಿ. ಪ್ರೊಸೆಸ್ ಹಿಂದಲೇ ಮಾಡ್ಕೊಂಡು ಬಂದೀನಿ ಸರ್. ನಾನು ಬಂದು 25 ಅಂದರೆ 25-30 ದಿನ ಆಯ್ತು ನಾನು ಬಂದಷ್ಟು. ಇಷ್ಟೊಂದು ಪರಿಹಾರ ಏನು ಕೇಳ್ರಿ ತೊಂದಾಳ್ಬೇಕಂತ ಕೇಳಿರಿ ಸರ್ ಎಲ್ಲ ಮೇಡಮ್ ಅವರು. ನಮಗೇನು 4 ಸಾವಿರ ತಗೊಳ್ಳೋದು ಆಗೋಲ್ಲ, ಒಂದು ವಾರ ಕೊಟ್ಟು ಟೈಮಿಂಗು ಆಗ್ತೈತಿ, ಅವೆಲ್ಲ ಮಾಡ್ಕೊಂಬರಲಿ ಅಂತ ಹೇಳಿ ನಮ್ಮ ಹತ್ರ ಏನು ವರ್ಕ್ ಇದಾವೋ ಆ ವರ್ಕ್ಗಳನ್ನು BFT ನನಗೆ ಬರ್ಕೊಟ್ಟಿದೆ. ಇದ್ರಾಗ ಇವ್ನು ತೆಗೀರಿ ಅಂತ ತಕ್ಕೊಟ್ಟು ನಾವೇನು ಮಾಡಿದ್ವಿ, ತಕ್ಕಂತ ಬಂದ್ವಿ. ಅಂದ್ರೆ ಈ ಒಂದು ವರ್ಕ್ನಾಗ 6 ಲಕ್ಷ ಇರ್ತೈತೆ ಸರ್, 80 ಜನಕ್ಕೆ ಆಗ್ತೈತೆ. 21 ಆಳು ಬೇಕಂದಕ್ಕೆ ನಾವು ಏನು ಮಾಡಿದ್ವಿ, 21 ಮಕ್ಕಳು ಬೇಡ ಅಂತಂದು ಯಾರೂ ಕೇಳಿಲ್ಲ. ಮತ್ತು ಹಂಗಾರು ಯಾವಾಗ ಒಂದು ಸಲ ಕೊಡೋದು ಅಂತ ತಿಳ್ಕೊಂಡು 7 ಆಳು ಅಂತ ಹೇಳ್ಕೊಂಡು ಒಂದೇ ಸಲಕ್ಕೆ 21 ಆಳು ಅವರಿಗೆ ಜನ್ರೇಟ್ ಮಾಡಿಕೊಟ್ಟಿವಿ. ಮಾಡಿಕೊಟ್ಟು ಏನಿದೆ ನಾವು ಮೊದಲೇ ಹೇಳಿ ನಾವು ಆ ವರ್ಕ್ ಹಂಗಿಲ್ಲ ರೀ ಅಂತ ಕಳಿಸಿ. ವರ್ಕ್ ಈ ಕಾಲೇದು ಪ್ಲಸ್ ಕೆರೆವು ಕಲ್ತ್ರಪ್ಪ ಅಂದ್ರೆ ಮಾಡ್ಬೋದು, ಇಲ್ಲದ್ರಪ್ಪ ಅಂದ್ರೆ ಆಗಂಗಿಲ್ಲ ಹಂಗೆ. ಮತ್ತು ನಾವು ತೆಗೆದ್ಮೇಲೆ ಕೆರೆ ಉಳಿದ್ಮೇಲೆ ಅವ್ರಿಗೆ 20 ಲಕ್ಷ ಅವ್ರು ನಮಗೆ ನೀರು ಅದಂತ ಗೊತ್ತಿಲ್ಲ. ನಮಗೆ ಇಷ್ಟು ಮಂದಿ 5 ಸಾವಿರ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಇವ್ರಿಗೆ ಕೊಡೋಕ್ಕಾಗಿಲ್ಲ ಅಂತ ನಮ್ಮನೆ ಕೊಡ್ಬೋದು. ಅವ್ರಿಗೆ ಮುಟ್ಟಿರಿ ಸಾಕಂದವ್ರು ನಾವು ಅದ್ರನ್ನ ಏನು ನಮಗೇನಿಲ್ಲ ಕೆಲಸ. ನಮಗೇನಪ್ಪ ಒಂದು ಪ್ರೆಷರ್ ಆಯಿತು. ಯಾಕಂದ್ರೆ ಒಂದು ವಾರ ತೆಗಿಯಂಥ ವಾರಗಳನ್ನ 3-4 ದಿವಸದಾಗ ಕುಂತು ತೆಗೆದಪ್ಪ ಅಂದ್ರೆ ಮುಂಜಾನೆ 9 ದಿನ ಸಾಯಂಕಾಲ ತಂದು ತೊಗೊಂಡಿದ್ದಾರೆ ಅವರು. ಅದು ನಾವೇ ಇದು ಮಾಡಿಲ್ಲ. ಈಗ ಆದರೆ ನೀರು ಅಂತ ಗೊತ್ತಿಲ್ಲ ನಮಗೆ. BFT ಹೇಳ್ಬೇಕು, ಹೇಳಿಲ್ಲ ನಮಗೆ. ಅದು ಹೇಳಿದ್ನಪ್ಪ ಅಂದ್ರೆ ನಾವು ನಿನ್ನೆ ತೊಗೊಂಡ್ರೆ ಅವರು ನಾವಿಂದ ಅದನ್ನು 121 ಆಳು ಒಂದು ಕೆರೆ ಹಾಕಿದೆ ನಾನು. ಇನ್ನು 20 ಲಕ್ಷ ತಗೊಂಡ್ರೆ ಒಂದು 205 ಜನ ಆಗ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಸರಿಯಾಗ್ತೈತಿ. ಮತ್ತೆ ಹಾಕಿ ಇನ್ನೊಂದು ಕೆರೆ ಹೋಗ್ಬೇಕಂತ ತಿಳ್ಕೊಂಡು ಅವ್ರು ಬರ್ಕೊಂಡಿದ್ದಿಲ್ಲ. ಈ ಕೆರೆಗಳನ್ನ ಬಂದ್ರೆ ತಕ್ಕೊಡ ಕೊಟ್ಟ ಮೇಲೆ ನಾವು ತಕ್ಕೊಂಡು ಅವ್ರನ್ನ ಒಟ್ಟು ಈ 21 ದಿವಸ ನಾವು ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಅವು 0 ಮಾಡಿದ್ವಿ ಅಂದ್ರೆ ಮತ್ತೆ ಒಳ್ಳೆ 26 NMR ಮತ್ತೆ 21 ತಕ್ಕೊಡ್ಬೋದು ಸರ್. ಇರೋ ಪರಿಸ್ಥಿತಿ 25ನೇ ದಿವಸ ತನಕ ಐತೆ ಅಲ್ರಿ. 7 ದಿವಸ 25 ಮುಗಿತಲ್ರಿ. ಅವ್ರಿಗೆ ನಾವು ಈಗ ಹಾಕಲಿಲ್ಲ ಅಂದರೆ ಇವಾಗ ಕಂಪಲ್ಸರಿ 7 ದಿವಸ 0 ಮಾಡಿದಪ್ಪ ಅಂದ್ರೆ 0 ಮಾಡಿಸಿದ್ವಿ ಅಂದರೆ ನಾವು ಹೆಂಗಿದ್ದಾವೆ ಹಂಗೆ ಇರ್ತದೆ ಸರ್. 21 ಮತ್ತು ಒಳ್ಳೆ 26 ತಾರೀಕಿನಿಂದ ಅವ್ರಿಗೆ ನಾವು ಅಂದರೆ ಒಂದು ವಾರ ನಮ್ಗೆ ತೆಗೆಯಕ್ಕೆ ಒಂದು ಬೇಡ, ಒಂದು ದಿವಸ ಬೇಕು. ಈಗ ಕಡಿಮೆ ಇರ್ತಾರೆ, ಒಂದು 300 ಜನ ಅಂದ್ರೆ ಒಂದು ದಿವಸ ತೆಗೆಯಕ್ಕೆ ಬರ್ತಾವೆ ಅವ್ರಿಗೆ. ಅವತ್ತು ನಾವು 26ನೇ ತಾರೀಕಿಗೆ ತಕ್ಕೊಟ್ಟಿವಿ ಅಂದರೆ 27 ನಂತರ ಅವ್ರು 21 ಆಳಿಸಿ ಹೋಗ್ಬೋದು.